ನಮ್ಮ ತಂದೆಯವ್ರ ಬಗ್ಗೆ ಈಗ ಎಲ್ಲರೂ ಎಲ್ಲಾ ತರದ ಮಾತುಗಳನ್ನು ಹೇಳಿದ್ದಾರೆ. ಆದ್ರೆ ನಾನು ಅವ್ರ ಮಗಳಾಗಿ ಒಂದ್ 3-4 ಮಾತು ಹೇಳಬೇಕು ಅಂತ ಬಯಸ್ತಿದ್ದೀನಿ. ಅವ್ರ ಶಿಸ್ತು ಮೊದಲಿಂದನೂ ನೋಡಿ ಬೆಳೆದಿರೋದೇ ಅವ್ರ ಶಿಸ್ತು ಮತ್ತು ತಾಳ್ಮೆ. ಯಾವಾಗೂ ಎದಕ್ಕೂ ಅರ್ಜೆಂಟ್ ಮಾಡ್ತಿದ್ದಿಲ್ಲ. ಅವ್ರ ಕೂತಲ್ಲಿ ಎಲ್ಲದ್ರ ಬಗ್ಗೆನೂ ಮಾತು ಕೇಳ್ತಾ ಇದ್ರು. ಏನಾದ್ರೂ ಸಜೆಷನ್ಸ್ ಕೇಳಿದ್ರೆ ಅವರು ನಿಧಾನವಾಗಿ ಅವ್ರದ್ದು ಅನುಭವದ ಮಾತುಗಳನ್ನ ಹೇಳ್ತಾ ಇದ್ರು. ಆಮೇಲೆ ನಮ್ಮ ತಾಯಿ ಬಗ್ಗೆ ಹೇಳ್ಬೇಕು ಅಂದ್ರೆ ನಮ್ಮ ತಾಯಿಗೆ ಕಂಡ್ರೆ ಅವ್ರಿಗೆ ತುಂಬಾ ಪ್ರೀತಿ, ವಾತ್ಸಲ್ಯ, ಗೌರವ. ಅದೇ ರೀತಿ ಎಂದೂ ಅವ್ರು ಒಂದ್ ಸ್ವಲ್ಪನೂ ಜೋರಾಗಿ ಮಾತಾಡಿಲ್ಲ ನಮ್ಮ ತಾಯಿ ಜೊತೆ. ಅದನ್ನ ನೋಡಿ ನಮಗೂ ಅದೇ ತರ ಇರಬೇಕು ಅಂತ ಅನಿಸ್ತಾ ಇರ್ತೈತಿ. ಈಗ ಒಂದು 5-6 ತಿಂಗಳಿಂದ 5-6 ವರ್ಷದಿಂದ ಹುಷಾರಿಲ್ದಲೆ ಒಂದ್ ಸ್ವಲ್ಪ ಜಾಸ್ತಿ ಸತಿ ಸ್ಪರ್ಶ ಹಾಸ್ಪಿಟ್ಲಿಗೆ ಬರ್ತಾ ಇದ್ರು ಅವರು. ಹಂಗಾಗಿ ಅವ್ರ ಜೊತೆ ಇದ್ಬಿಟ್ಟು ಅವ್ರಿಗೂ ನನ್ಗೂ ಒಂಥರ ಹತ್ರ ಆಗ್ಬಿಟ್ಟಿದ್ವಿ ತುಂಬಾನೇ. ಅವ್ರಿಗೆ ಹಿಪ್ ರಿಪ್ಲೇಸ್ಮೆಂಟ್ ಆಗಿತ್ತು. ಹಿಪ್ ರಿಪ್ಲೇಸ್ಮೆಂಟ್ ಆದಾಗ ವಿತಿನ್ 24 hours ಅವ್ರು ಓಡಾಡಕ್ ಸ್ಟಾರ್ಟ್ ಮಾಡಿದ್ರು. ಅದನ್ನ ನೋಡಿ ಡಾಕ್ಟರ್ಗಳಿಗೆ ಆಶ್ಚರ್ಯ ಆಯ್ತು. ಅವ್ರ ವಿಲ್ ಪವರ್ ಅನ್ನೋದು ತುಂಬಾ ಜಾಸ್ತಿ ಇದ್ದಿದ್ರಿಂದ ಅವ್ರು ಯಾವಾಗ್ಲೂ ಬೇಗ ಗುಣಮುಖರಾಗಿ ಹೋಗ್ತಾ ಇದ್ರು. ಅವ್ರ ವಯಸ್ಸಿಗೆ ಸರಿಯಾಗಿ ಆಗ್ತಾ ಇರ್ಲಿಲ್ಲ. ಅದಕ್ಕಿಂತ ಮುಂಚೆನೆ ಹುಷಾರಾಗಿ ಹೋಗ್ತಾ ಇದ್ರು. ಅದು ಆ ವಿಲ್ ಪವರ್ ತುಂಬಾನೇ ಇತ್ತು ಅವ್ರಿಗೆ. ಅವ್ರ ಸೇವೆ ಮಾಡಕ್ಕೆ ಅಷ್ಟು ದೇವ್ರು ನನಗೆ ಶಕ್ತಿ ಕೊಟ್ಟ ಅಲ್ಲ ಅಂತ ನಾನು ಸ್ವಲ್ಪ ದೇವ್ರಿಗೆ ಒಂದ್ ಸ್ವಲ್ಪ ಜಾಸ್ತಿನೇ ಕೈ ಮುಗಿತೀನಿ. ಅವ್ರಿಗೆ ಸೇವೆ ಮಾಡಕ್ಕೆ ಮಕ್ಕಳಷ್ಟೇ ಅಲ್ಲ, ಮೊಮ್ಮಕ್ಕಳಷ್ಟೇ ಅಲ್ಲ, ಅವ್ರ ಸೊಸೆಂದ್ರು ಸಹ ಯಾವಾಗ್ಲೂ ರೆಡಿಯಾಗಿರ್ತಾ ಇದ್ರು. ದೇವ್ರ ಹತ್ರ ಹೋದಾಗ ಯಾವಾಗ್ಲೂ ನಮ್ಮ ಅಪ್ಪಾಜಿಗೆ ಯಾವಾಗ್ಲೂ ಆಯುಷ್ಯ ಆರೋಗ್ಯ ಕೊಡಪ್ಪ ಅಂತ ಯಾವಾಗ್ಲೂ ದೇವ್ರ ಹತ್ರ ಬೇಡ್ಕೊಂತ ಇದ್ದೆ. ಅರ್ಚನೆ ಮಾಡಿಸ್ದಾಗ ಯಾವಾಗ್ಲೂ. ಈಗ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಬೇಡ್ಕೋತೀವಿ. ಥ್ಯಾಂಕ್ ಯು.